ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ನಾನೇನಪ್ಪ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ರಾಧೆ ಲುಕ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಟೈಮ್ ಟ್ರಯಲ್ ಮಾಡ್ತಾ ಇರೋದು. ಸೊ ಸಿಂಪಲ್ ಆಗಿದೆ, ಸೊ ನ್ಯಾಚುರಲ್ ಆಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ಏನೂ ಹಾಕಿಲ್ಲ, ಓನ್ಲಿ ಫೌಂಡೇಶನ್ ಅಂಡ್ ಕಾಂಪ್ಯಾಕ್ಟ್ ಪೌಡರ್ ಅಂಡ್ ಹೈಲೈಟಿಂಗ್ ಅಂಡ್ ಬ್ಲಷಸ್. ಸೊ ಇದರಲ್ಲೇ ಕಾನ್ಸಂಟ್ರೇಟ್. ಯಾಕಂದ್ರೆ ರಾಧೆ ಅಂತ ಅಂದ್ರೆ ನೋಡ್ಬೋದು, ಅವಳು ತುಂಬಾನೇ ಯುನೀಕ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇರ್ತಾಳೆ. ನನಗೆ ಗೊತ್ತಿಲ್ಲ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತೀನೋ ಅಂತ, ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಮೇನ್ ಆಗಿ ಏನಂದ್ರೆ ಹೈಲೈಟಿಂಗ್ ಒಂದು ಅಂಡ್ ಬ್ಲಷಸ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರೋದು. ಸೊ ಈ ಪೂರ್ತಿ ವಿಡಿಯೋದಲ್ಲಿ ನೀವು ನೋಡಿದ್ರೆ ಕಾಣಿಸ್ಬೋದು. ಯಾಕಂತಂದ್ರೆ ನಾನು ಯಾವುದೇ ತರದ್ದು ಜಾಸ್ತಿ ಕಾಂಪ್ಯಾಕ್ಟ್ ಹಾಕಿಲ್ಲ. ಸೊ ನಾನು ಎಕ್ಸಾಕ್ಟ್ ಸ್ಕಿನ್ ಟೋನ್ ಅಲ್ಲಿ ಇರುವಂತ ಫೌಂಡೇಶನ್ ಅಂಡ್ ಕಾಂಪ್ಯಾಕ್ಟ್ ಅಷ್ಟೇ ಹಾಕಿರೋದು. ಸೊ ಬ್ಲಷಸ್ ನ ಜಾಸ್ತಿ ಕೊಡ್ಕೊಂಡಿದ್ದೀನಿ, ಬಿಕಾಸ್ ಬ್ಲಷ್ ಇದ್ರೇನೆ ರಾಧೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾಳೆ ಅಂತ. ಸೊ ಅದಾದ್ಮೇಲೆ ಇದನ್ನ ಹೈದು ಕ್ರಿಯೇಟಿವಿಟೀಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಟ್ರಯಲ್ ಮಾಡಿದ್ದು, ನೋಡೋಣ, ನನಗೆ ತುಂಬಾ ದಿನದಿಂದ ಆಸೆ ಇತ್ತು ಇದನ್ನ ಟ್ರೈ ಮಾಡಬೇಕು ಅಂತ. ಸೊ ನೋಡ್ತಾ ಇರ್ಬೋದು ನನ್ನ ಫೈನಲ್ ಲುಕ್ ಈ ತರ ಇದೆ. ಸೊ ಪುಟ್ಟ ಕೃಷ್ಣನ್ ಜೊತೆಗೆ ನಾನು ಈ ತರ ರಾಧೆಯಾಗಿ ನಾನು ಈ ಫೈನಲ್ ಲುಕ್ ನ ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇದೇ ತರ ವಿಡಿಯೋಗೆ ಪ್ಲೀಸ್ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್ ಎವ್ರಿವನ್.